15 ಸೀಟ್ ಕಡಿಮೆ ಆಗಿದ್ರು ಮೋದಿ ಪ್ರಧಾನಿ ಆಗ್ತಿರಲಿಲ್ಲ. ಬಿಜೆಪಿಗೆ ಅನುಕೂಲ ಮಾಡಿಕೊಡಲು ಚುನಾವಣಾ ಆಯೋಗದಿಂದ ಮತಗಳವು ನಡೆದಿದೆ. ತುಂಬಾ ಕಡಿಮೆ ಮೆಜಾರಿಟಿಯಿಂದ ಮೋದಿ ಪ್ರಧಾನಿ ಆಗಿದ್ದಾರೆ. 15 ಸೀಟ್ ಏನಾದರೂ ಕಡಿಮೆ ಆಗಿದ್ದಿದ್ರು ಕೂಡ ನರೇಂದ್ರ ಮೋದಿ ಇವತ್ತು ಪ್ರಧಾನಿ ಆಗ್ತಾ ಇರಲಿಲ್ಲ. ಅಮಿತ್ ಶಾ ಇವತ್ತು ಕೇಂದ್ರ ಗೃಹ ಸಚಿವರಾಗ್ತಾ ಇರಲಿಲ್ಲ. JP ನಡ್ಡಾನು ಆಗ್ತಿರಲಿಲ್ಲ. ಮತ್ತೊಬ್ಬರು ಮಗದೊಬ್ಬರು ಯಾರೂ ಆಗ್ತಿರಲಿಲ್ಲ. 2014ರಿಂದಲೂ ಏನೋ ತಪ್ಪು ನಡೆಯುತ್ತಿವೆ ಎಂದು ನಮಗೆ ಅನಿಸ್ತಾ ಇದೆ. ಗುಜರಾತ್ ಚುನಾವಣೆಯಲ್ಲೂ ಗೋಲ್ಮಾಲ್ ನಡೆದಿರುವ ಶಂಕೆ ಇದೆ. ಚುನಾವಣಾ ಆಯೋಗದ ಮೇಲೆ ಮತ್ತೆ ಬೆಂಕಿ ಕಾರಿದ ರಾಹುಲ್ ಗಾಂಧಿ, ಲೋಕಸಭಾ ವಿರೋಧ ಪಕ್ಷದ ನಾಯಕ. 15 ಸೀಟ್ ಕಡಿಮೆಯಾಗಿದ್ರೂ ಕೂಡ ನರೇಂದ್ರ ಮೋದಿ ಪ್ರಧಾನಿ ಆಗ್ತಿರಲಿಲ್ಲ. ಹಾಗಾಗಿ ಚುನಾವಣಾ ಆಯೋಗದಲ್ಲೇನೋ ಒಂದು ಮತಗಳವು ನಡೆದಿದೆ, ಮತಕಳ್ಳತನ ನಡೆದಿದೆ, ವೋಟ್ ರಾಬರಿ ನಡೆದಿದೆ. ತುಂಬಾ ಕಡಿಮೆ ಮೆಜಾರಿಟಿಯಿಂದ ಮೋದಿ ಪ್ರಧಾನಿಯಾಗಿದ್ದಾರೆ. ಈಗ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ಕೊಂಡು ಸರ್ಕಾರ ಕಟ್ಟಿದ್ದಾರೆ. 2014ರಲ್ಲೂ ಕೂಡ ಗುಜರಾತ್ ಎಲೆಕ್ಷನ್ ಅಲ್ಲೂ ಕೂಡ ನಮಗೊಂದು ಸಣ್ಣ ಸಂದೇಹಗಳಿತ್ತು. ಎಲೆಕ್ಷನ್ ಕಮಿಷನ್ ಅನ್ನೇ ಅವರು ತನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಭಾರತದ ಡೆಮಾಕ್ರಸಿ ಸಿಸ್ಟಮು ಅತ್ಯಂತ ದುರಂತದ ಪರಮಾವಧಿಯ ಅಳಿವಿನಂಚಿನಲ್ಲಿದೆ ಅನ್ನುವಂತಹದ್ದು ಅರ್ಥ. ಒಂದು ಎಲೆಕ್ಷನ್ ಕಮಿಷನ್, ಒಂದು ಚುನಾವಣಾ ಆಯೋಗ ಪ್ರಭಾವಿಗಳ ಕೈವಶ ಆಗುತ್ತೆ ಅನ್ನುವುದಾದ್ರೆ ನಿಜಕ್ಕೂ ಕೂಡ ಇದು ಕಳವಳಕಾರಿ, ಆತಂಕಕಾರಿ, ಅತ್ಯಂತ ಅಪಾಯದಲ್ಲಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂತಹದ್ದು. ಇದು ಯಾರು ಆರೋಪ ಮಾಡ್ತಾ ಇರೋದು? ಯಾವುದೋ ಒಂದು ರಾಜ್ಯದ ರಾಜ್ಯ ನಾಯಕ ಅಲ್ಲ, ಯಾವುದೋ ಒಂದು ಆಯೋಗದ ಅಧ್ಯಕ್ಷನೂ ಅಲ್ಲ, ಯಾವುದೋ ಒಂದು ಸಂಘಟನೆಯ ಅಧ್ಯಕ್ಷರೂ ಅಲ್ಲ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಶಾಡೋ PM ಅಂತೇನು ಕರಿತೀರೋ, ಶಾಡೋ ಪ್ರೈಮ್ ಮಿನಿಸ್ಟರ್. ಸೊ ವಿರೋಧ ಪಕ್ಷದ ನಾಯಕ ಹೇಳ್ತಾರೆ ಇಲ್ಲೊಂದು ಗೋಲ್ಮಾಲ್ ನಡೆದಿದೆ. ಕಳೆದ MP ಎಲೆಕ್ಷನ್ ಆಯ್ತಲ್ಲ, ಕಳೆದ MP ಎಲೆಕ್ಷನ್ನಲ್ಲಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಆ ಪೈಕಿ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದುಕೊಂಡಿತ್ತು, ಮತ್ತೊಂದು ಕ್ಷೇತ್ರ JDS, ಉಳಿದೆಲ್ಲ ಕ್ಷೇತ್ರಗಳು ಕೂಡ BJPನೇ ಗೆದ್ದಿತ್ತು. ಆದರೆ ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 7ಕ್ಕಿಂತ ಹೆಚ್ಚು ಕ್ಷೇತ್ರ, ಉಳಿದೆಲ್ಲವೂ ಕೂಡ BJP. ಸೊ ಹಿಂಗೆಲ್ಲ ಇದ್ದಾಗ ಆ ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಗೋಲ್ಮಾಲ್ ಆಗಿದೆ ಎನ್ನುವಂಥ ಆರೋಪ. ಲೋಕಸಭಾ ಚುನಾವಣಾ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಪ್ರತ್ಯೇಕವಾದಂತಹ ತನಿಖೆ ನಡೆಸ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಲೆಕ್ಕ ಹೇಳಿದ ರಾಹುಲ್ ಗಾಂಧಿ, ಒಂದು ಕ್ಷೇತ್ರದಲ್ಲಿ 6.5 ಲಕ್ಷ ಮತದಾರರ ಪೈಕಿ 1.5 ಲಕ್ಷ ಮಂದಿ ನಕಲಿ ವೋಟರ್ಸ್. 2024ರ ಲೋಕಸಭೆ ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೆದಿದೆ. ತಾವು ಸತ್ಯ ಅನಾವರಣ ಮಾಡ್ತಿರೋದ್ರಿಂದ ಚುನಾವಣಾ ಆಯೋಗ ಶೇಕ್ ಆಗಿದೆ. EC ವಿರುದ್ಧ ಮತ್ತೊಮ್ಮೆ ಬೆಂಕಿಯಾದ ರಾಹುಲ್ ಗಾಂಧಿ. ಲೋಕಸಭಾ ಚುನಾವಣೆಯ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಪ್ರತ್ಯೇಕವಾದಂತಹ ತನಿಖೆ ಮಾಡ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಲೆಕ್ಕ ಹೇಳಿದ ರಾಹುಲ್ ಗಾಂಧಿ, ಒಂದು ಕ್ಷೇತ್ರದಲ್ಲಿ 6.5 ಲಕ್ಷ ಮತದಾರರ ಪೈಕಿ 1.5 ಲಕ್ಷ ಮಂದಿ ನಕಲಿ ಮತದಾರರು. 2024ರ ಲೋಕಸಭಾ ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೆದಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣಾ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಪ್ರತ್ಯೇಕವಾದಂತಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅಷ್ಟೇ ಯಾಕೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, CN ಮಂಜುನಾಥ್ ಸ್ಪರ್ಧೆ ಮಾಡಿ ಸಂಸದರಾದಂತಹ ಕ್ಷೇತ್ರ, DK ಸುರೇಶ್ ಸೋಲುವಂತಹ ಅಭ್ಯರ್ಥಿ ಅಲ್ಲ ಅನ್ನೋದು ಸ್ವತಃ ಅಲ್ಲಿನ ಮತದಾರರೇ ಹೇಳಿಕೊಳ್ತಾ ಇದ್ರು. ಯಾವಾಗ CN ಮಂಜುನಾಥ್ ಅಲ್ಲಿ ಗೆದ್ದು ಬೀಗಿದ್ರು ಆ ಸಂದರ್ಭ ಅನೇಕ ಸಂದೇಹದ ಹೇಳಿಕೆಗಳು ವ್ಯಕ್ತವಾಗಿತ್ತು. ಇಲ್ಲೇನೋ ನಡೀತಾ ಇದೆ, ಇಲ್ಲೇನೋ ನಡೆದಿದೆ, ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ, ಚುನಾವಣಾ ಆಯೋಗದ ಸುತ್ತ ಅನುಮಾನಗಳ ವಿಚಾರಗಳು ಬೆಳೀತಾ ಇತ್ತು, ಉಲ್ಬಣಗೊಂಡಿತ್ತು ಅನೇಕ ಪ್ರಶ್ನೆಗಳು. ಆದರೆ ಅದರ ಅರ್ಥ ನಾವು ನಿಖರವಾಗಿ ಎಲೆಕ್ಷನ್ ಕಮಿಷನ್ನಿಂದ ಅಕ್ರಮ ನಡೆದಿದೆ ಅಂತ ಹೇಳೋದಕ್ಕಾಗಲ್ಲ. ಈ ಆರೋಪವನ್ನು ಮಾಡ್ತಾ ಇರೋದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಲೋಕಸಭಾ ವಿರೋಧ ಪಕ್ಷದ ನಾಯಕ, ಶಾಡೋ PM. ಸೊ ಇವರ ಆರೋಪ, ಇದನ್ನ ರಾಜ್ಯ ಮಟ್ಟದ ನಾಯಕರು ಸಿದ್ದರಾಮಯ್ಯನವರಾಗಿರಲಿ, DK ಶಿವಕುಮಾರ್ ಅವರಾಗಿರಲಿ ಎರಡೂ ಕೈಗಳನ್ನು ಅಗಲ ಮಾಡ್ಕೊಂಡು ಸ್ವೀಕಾರ ಮಾಡ್ಕೊಂಡ್ರು. ಹೌದು, ನಮ್ಮ ನಾಯಕ ಒಬ್ಬ ಹೇಳ್ತಾ ಇದ್ದಾನೆ ಅನ್ನುವುದಾದರೆ ಅವರ ಜೊತೆ ಪ್ರಬಲವಾದಂತಹ ದಾಖಲೆಗಳನ್ನು ಇಟ್ಕೊಂಡೆ ಅವರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಒಂದು ಕ್ರಾಂತಿ ಪ್ರಾರಂಭ ಆದರೆ ಆ ತರಹದ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ಯಾರು? ಸ್ವತಃ ರಾಜ್ಯದ CM ಸಿದ್ದರಾಮಯ್ಯನವರು. ಹಾಗಾದರೆ ಮತಗಳವು ವಿಚಾರವಾಗಿ ತನಿಖೆ ಪ್ರಾರಂಭ ಆಗುತ್ತಾ?
ಕರ್ನಾಟಕದಲ್ಲಿ ಹೋರಾಟ ಆಗುತ್ತಾ? ಮುಂದಿನ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. Are fake. It's on paper. Documentation that we got from the Election Commission. Voter list that we got from the Election Commission. Physical paper. Where we went comparing photograph by photograph by photograph, name by name by name. 6.5 lakh people. Comparing one photograph to 6.5 lakh other photographs. And I'm proud of the work that the Congress party did. And you will see the shockwave that is going to go through the electoral system when we release this data. It's literally like an atom bomb. Because the truth, my friends, is that the election system in India is already dead. 6.5 lakh voters. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.